ಆತ್ಮೀಯ H16 ನ್ಯೂಸ್ ಅರ್ಧದೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಅಜ್ಜೋತ ಅವರ ಆತ್ಮೀಯರೇ, DK ಶಿವಕುಮಾರ್ ಅವರು ವಿರೋಧಿಗಳು ನಿಮಗೆ ಗೊತ್ತ, ಬೆಳೆಸಿಡಬೇಕಾಗಿಲ್ಲ. ಕುಮಾರಸ್ವಾಮಿಗಳು ಮತ್ತು ಆರ್ ಅಶೋಕ್, BJPಯಿಂದ ಆರ್ ಅಶೋಕ, JDSದಿಂದ HD ಕುಮಾರಸ್ವಾಮಿಗಳು ಜಬರ್ದಸ್ತಾಗಿ ವಿರೋಧ ಮಾಡ್ತಾ ಇದ್ದಾರೆ. ಅದರಲ್ಲೂ ವರಿಷ್ಠರ ಮನೆ ಬಾಗಿಲು ಕಾಯುವ CM ಅಂತೇಳಿ HD ಕುಮಾರಸ್ವಾಮಿಗಳಂತೆ ಲೇವಡಿ ಮಾಡ್ತಾಯಿದ್ದಾರೆ, ವ್ಯಂಗ್ಯ ಮಾಡ್ತಾಯಿದ್ದಾರೆ. ಇನ್ನು ಇವರಂತೆ ಆರ್ ಅಶೋಕ್ ಅವರು DK ಸಂಪುಟದಲ್ಲೇ ಭ್ರಷ್ಟಾಚಾರಿಗಳಿದ್ದಾರೆ ರೀ, ಇವ್ರೇಗೆ ಭ್ರಷ್ಟಾಚಾರ ಕೊಡಿಸ್ತಾರಂತ ಇವರು ಆರೋಪ ಮಾಡ್ತಾಯಿದ್ದಾರೆ. ಇವೆರಡಕ್ಕೂ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ನಮ್ಮ DK ಶಿವಕುಮಾರ್ ಕೊಟ್ಟಿರ್ಬೇಕು ಇಷ್ಟರಲ್ಲ, ನಮ್ಮ ಕಣ್ಣಿಗೆ ಅಥವಾ ಕಿವಿಗೆ ಬಿದ್ದಿಲ್ಲ, ಬೀಳ್ಬೋದು ಇಷ್ಟಾಗ. ಯಾಕೆ ಈಗ ನಾವೊಂದು ವಿಡಿಯೋನು ಮಾಡಿಬಿಟ್ಟಿದ್ದೀವಿ. ಈ ಮಾತು ಹೇಳಿದ ತಕ್ಷಣ ನಾವು ಸ್ಪಷ್ಟವಾಗಿ ಕೇಳಿದ್ದೀವಿ. ಏನಪ್ಪ ಅಂತಂದ್ರೆ, ಭ್ರಷ್ಟಾಚಾರ ಹೆಂಗೆ ಓಡಿಸೋರ್ರಿ? ಯಾಕಪ್ಪ ಅಂತಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅವ್ರನ್ನ ಬಡದು ಹಾಕೋದು ಭ್ರಷ್ಟಾಚಾರಿಗಳನ್ನಂತೆ. ಯಾಕಂದ್ರೆ ಅವ್ರಿಗೆ ಕಾನೂನು ಸಾಯನವಾದ ಪ್ರೂವ್ ಮಾಡಬೇಕು. ಅದನ್ನು ತಪ್ಪಿತಸ್ಥರಪ್ಪ ಅಂತ ಆರೋಪರು ಆದ್ಮೇಲೆ ಮುಂದಿನ ವಿಷಯ ಒಬ್ಬ ಅಧಿಕಾರಿಯನ್ನು ನೀವು ಕಿತ್ತು ಹಾಕೋದು ಸುಲಭ ಅಂತಲ್ಲ. ಅದರಲ್ಲೂ IAS, IPS, KS, KPS ಇವರಂತೆ ಮುಟ್ಟೋದು ಇನ್ನೂ ಕಷ್ಟ. ಇಂಥ ಪ್ರಸಂಗದಲ್ಲೇ ನಾನು ಬಡ್ದು ಹಾಕ್ತೀನಿ ಅಂತ ಮಾತಾಡ್ತಿದ್ರೆ ಒಂದು ಮಾಡ್ಬೋದೇನೋ, ಇಲ್ಲ ಅಂತಲ್ಲ, ಅಧಿಕಾರಿಗಳನ್ನು ಕಂಟ್ರೋಲ್ ತರಬಹುದಿಲ್ಲ ಅಂತಲ್ಲ. ಆದರೆ ಇವರು ಹೇಳೋದ್ರಲ್ಲೂ ಅರ್ಥದ. ಯಾಕಂದರೆ ಇವರು ಸಂಪುಟದಲ್ಲೇ ಅನೇಕರ ಮೇಲೆ ಆರೋಪಗಳಿದ್ದಾವೆ. ಒಬ್ಬರಲ್ಲ ಇಬ್ಬರಲ್ಲ ಭಾಳ ಜನ ಮೇಲೆ ಆರೋಪಗಳಿದ್ದಾವೆ. ಏನಪ್ಪ ಅಂತಂದ್ರೆ ವಿಶೇಷವಾಗಿ ವಾಲ್ಮೀಕಿ ನಿಗಮ ಆಗಿರ್ಬೋದು, ಮುಂದೆ ಬಡವರ ಮನೆ ಹಂಚಿಕೆಯಲ್ಲಿ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆರೋಗ್ಯ ಕಿಟ್ ಕೊಡೋದ್ರಲ್ಲಿ ಆಗಿರ್ಬೋದು, ಚೆಕ್ ಬೌನ್ಸ್ ಪ್ರಕರಣ ಆಗಿರ್ಬೋದು, ಈಗ ಅನೇಕ ಕಾರ್ಯಗಳು, ಅನೇಕ ಈ ಒಂದು ಆರೋಪಗಳಿದ್ದಾವೆ. ಮುಂದೆ ಪತ್ರಕರ್ತರನ್ನು ಹಂಚೋದಾಗಿರ್ಬೋದು, ಬ್ಲ್ಯಾಕ್ಮೇಲ್ ಮಾಡೋದಾಗಿರ್ಬೋದು, ಇಂಥ ಅನೇಕ ಆರೋಪಗಳು ಇಲ್ಲಿ ಅನೇಕ ಈ ಸಂಪುಟದ ಮುಂದೆ ಮಂತ್ರಿಗಳ ಮೇಲೆ ಆರೋಪ ಇದ್ದಾವೆ. ಮತ್ತು ಇಂಥವ್ರು ಇಟ್ಕೊಂಡು ನೀವು ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುಮಾರಸ್ವಾಮಿಗಳು ಸಹಿತ ಸಾಣದಾಗಿ ಬಿಟ್ಟಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಏನಂತಂದ್ರೆ, ನೀವು ಎಷ್ಟು ಸಲ ದೆಹಲಿಗೆ ಹೋಗಿ ಬಂದಿದ್ದೀರಪ್ಪ ನೀವು ಅಂತೇಳಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ಕ್ಯಾಬಿನೆಟ್ ರಚನೆ ಒಳಗೆ ನೀವು ಎಷ್ಟು ಸಲ ಹೋಗಿ ಬಂದ್ರಿ, ಯಾರ್ಯಾರು ಮಾತು ಕೇಳಿದ್ರಿ, ಏನು ನಿಮ್ಮ ಸ್ವಂತಕ್ಕೆ ಹೇಳ್ತೇನಿಲ್ಲೇ ಅನ್ನೋ ಮಾತನ್ನು, ನೀವು ಸ್ವಂತ ನಿರ್ಧಾರ ತೊಗೊಂಡು ನಿಮ್ಮ ಮಂತ್ರಿ ಮಂಡಳವನ್ನು ನೀವು ವಿಸ್ತರಣೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲದಕ್ಕೂ ಓಡಿ ಹೋಗೋದು, ಹೈಕಮಾಂಡ್ ಮಾತು ಕೇಳೋದು, ಹೀಗೆಲ್ಲ ಇದನ್ನು ನೀವು ಅನೇಕ ವಿಷಯಗಳಿಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡಿದರೆ ಉತ್ತಮ ಇತ್ತು ಅಂತ. ಬರೀ ಒಂದು ಮಿನಿಸ್ಟರ್ಶಿಪ್ ಹಂಚಲುವಾಗಿ ಕೆಲಸ ಸಲುವಾಗಿ ಬಂದ್ರಿ, ಅದು ಈ ಕಾವೇರಿ ಸಲುವಾಗಿ, ಎಲ್ಲೂ ಸಲುವಾಗಿ ಹೋರಾಟ ಮಾಡಬೇಕಾಗಿತ್ತಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಂದ್ರೆ ಇವತ್ತು ಎರಡೂ ಪಕ್ಷಗಳು JDS ಮತ್ತು BJP ಈ ಒಂದು ಕಾಂಗ್ರೆಸ್ನ ನಾಯಕರನ್ನು ತಮಗೆ ಹೆಂಗೆ ಬರ್ತದೋ ಹಂಗೆ ಮಾತಾಡುವಂಥ ಎಲ್ಲ ಸಾಥಿಗಳು ಮಾತಾಡ್ತಾನೂ ಇದ್ದಾರೆ. ಹೀಗಾಗಿ ಇಷ್ಟರಲ್ಲೇ ಕಾವೇರಿ ನೀರಿನ ಬಗ್ಗೆ ಜಂಟೆ ಕೂತು ಮಾತಾಡಿ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದ್ರ ಬದಲಾಗಿ ಬರೀ ದೆಹಲಿಗೆ ಇಷ್ಟು ಸಲ ಹೋಗಿ ಬಂದ್ರಿ. ದೆಹಲಿಗೆ ಈ ಒಂದು ಹೋಗಿ ಬಂದಂಥ ಸಂದರ್ಭದಲ್ಲೇ ಅಲ್ಲಿ ಕಾವೇರಿ ವಾಟರ್ ಪ್ರಾಬ್ಲಮ್ ಆಗಿದೆ ನಮಗೆ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ನೀವು ಅನ್ನೋ ಪ್ರಶ್ನೆನೂ ಕುಮಾರಸ್ವಾಮಿಗಳು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ವಿರೋಧ ಪಕ್ಷಗಳು ಇವತ್ತು ಈ ಒಂದೇನು ಮಾತಾಡಿದ್ದಾರೆ ಭ್ರಷ್ಟಾಚಾರದ ಕುರಿತಾಗೆ, ಹೌದು ಯೋಗ್ಯದ ಬಡದು ಹಾಕಬೇಕು, ಕರೆ ಅದು ನಿಮ್ಮ ಕಡೆಯಿಂದ ಆಗ್ತದೆ ಅನ್ನೋಂಥ ಮಾತು. ಯಾಕೆ ಇಲ್ಲಿವರೆಗೆ ಎಷ್ಟೋ ವರ್ಷಗಳಾಯ್ತಿಲ್ಲ ಸ್ವತಂತ್ರ ಸಿಕ್ಕಾಗಿದೆ, ಇಲ್ಲಿವರೆಗೆ ನಿಧಾನಕ್ಕೆ ನೀರು ಕಾಲ ಹಿಡ್ಕೊಂಡು ನಂತರದಲ್ಲೇ ನಿಧಾನಕ್ಕೆ ಬೆಳೀತಾ 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 ಇವತ್ತಂತ ದೊಡ್ಡ ಹೆಮ್ಮರಾಗಿಬಿಟ್ಟದ ಭ್ರಷ್ಟಾಚಾರ. ಕಿತ್ತು ಹಾಕೋದು ಹೆಂಗೆ ಅದನ್ನು, ಎಲ್ಲಿ ಕೈ ಹಾಕಿ ತುಗಿದು ಅದನ್ನು ಅನ್ನೋದು ತಿಳ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ ಅದ ಅನ್ನುವಂಥದ್ದು. ಇವನ್ BJPಗೆ ಆಡಳಿತಕ್ಕೆ ಬಂದರೂ ಅವ್ರಿಗೇನು ಮಾಡೋಕ್ಕೆ ಸಾಧ್ಯ ಇಲ್ಲೇನೋ, ಅಷ್ಟು ಮಟ್ಟಿಗೆ ಬಿಡಿಸ್ಕೊಂಡಿದ್ದಾರೆ ಈ ಎಲ್ಲಿ ಅಧಿಕಾರಶಾಹಿಗಳು ಅಂತ. ಯಾಕೆ ಕಾನೂನು ಸಹಾಯದ ಅವ್ರಿಗೆ ನಾವು ಪ್ರೂವ್ ಮಾಡಬೇಕು ಅದನ್ನು, ಹೌದು ಭ್ರಷ್ಟದಾನ ಅಂತೇಳಿ ಪ್ರೂವ್ ಮಾಡೋದ್ರೆ ಸುಲಭದ ಕೆಲಸ ಅಲ್ಲ. ನಾವು ಆರೋಪ ಮಾಡ್ಬೋದು ಅಷ್ಟೇ, ಅದು ಆರೋಪ ಉಳಿತದೆ, ಪ್ರೂವ್ ಮಾಡಲಿಕ್ಕೆ ಆಗಲಿಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅದನ್ನೇ ಇಟ್ಕೊಂಡು ದಾಟ್ಕೊಂಡು ಬಂದು ಬಿಡ್ತಾರೆ, ಮತ್ತು ಅದು ಉದ್ಯೋಗ. ಹಿಂಗಿರೋ ಮುಂದೆ ಈಗ ಏನು DK ಅವರು ಹೇಳಿದಾರಲ್ಲ, ಎಲ್ಲಪ್ಪ ಅದು ಬಡದು ಹಾಕ್ತು ನಾವು ಅವ್ರನ್ನ ಭ್ರಷ್ಟಾಚಾರಗಳಂತ ಹೇಳೋದು, ಅದು ಒಂದು ಅಪಾಸ್ಯಕ್ಕೀಡಾಗ್ತದೆ ಅನ್ನೋಂಥ ಮಾತನ್ನು ಇವರ ನಾಯಕರ ಮಾತು ಕೇಳಿದಾಗ ಯಾರಿಗಾದರೂ ಅನಿಸ್ತದೆ. ಯಾಕಂದರೆ ಅತಿರೇಕದ ಮಾತುಗಳು ಕೆಲವೊಂದು ತಮಗೆ ವೈರಿ ಆಗಿಬಿಡ್ತಾವೆ. ಒಂದು ಯಾವುದೋ ಆವೇಶ ಮಾತಾಡಿರ್ಬೋದು, ಮತ್ತು ಅವರಲ್ಲಿ ಈ ಶಕ್ತಿ ಇದ್ದಿಲ್ಲ ಅಂತಲ್ಲ, ಆದರೆ ಆ ಒಂದು ಅಧಿಕಾರಿಗಳೇನಿದ್ದಲ್ಲ ಇವರು ಮಾತನ್ನು ಕೇಳುವಷ್ಟು ಮಟ್ಟಿಗೆ ಮುಗ್ಧರಿದ್ದಾರೆ ಅನ್ನುವಂಥದ್ದು.
ಯಾಕಂದ್ರೆ ಒಂದು ಯಾವುದೋ ಒಂದು ಆರೋಪ ಮಾಡಿ ಅದನ್ನು ನೀವು ಎನ್ಕ್ವೈರಿ ಹಾಕಿದ ತಕ್ಷಣ ಅವ್ರು ಕೋರ್ಟ್ಗೆ ಹೋಗಿ ಮತ್ತೇನು ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡುವಂಥದ್ದು ತಮ್ಮ ಕೈಗೆ ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲೇ ನಿರ್ಣಯ ಇವರಿಬ್ಬರ ಮಾತುಗಳನ್ನು ಗೊತ್ತಾಗುವಂಥ ವಿಷಯ. ಹೀಗಾಗಿ ಡಿ ಕೆ ಸಂಪುಟದಲ್ಲಿ ರಗಡ ಈಗ ಮಿನಿಸ್ಟರ್ಸು ಇದ್ದಾರೆ ಆಗಿದ್ದಾರೆ. ಅವರಲ್ಲಿಯೂ ಅನೇಕರ ಈ ಒಂದು ಆರೋಪಗಳಿದೆ ಅವ್ರ ಮೇಲೆ ಭ್ರಷ್ಟಾಚಾರದ ಬಗ್ಗೆ. ಆ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಿದರೆ ಅದು ದೊಡ್ಡ ಸಾಧನೆ. ಮತ್ತು ಮುಂದಿನ ಈ ಒಂದು ಏನು 1.5 ವರ್ಷ 2 ವರ್ಷ ಇಲ್ಲ ಅಷ್ಟರೊಳಗೆ ಈ ಭ್ರಷ್ಟಾಚಾರ ಓಡಿಸೋದು ನಿಮ್ಮಿಂದ ಸಾಧ್ಯನಾ ಅನ್ನೋಂಥ ಪ್ರಶ್ನೆನೂ ಅವ್ರು ಮಾಡ್ತಾಯಿದ್ದಾರೆ. ಏನೋ ಆಗಲಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಎಚ್ಚರಿಕೆಯಿಂದ ಈಗ ಮಾತಾಡಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಂದು ಇಶ್ಯೂನೂ ದೊಡ್ಡವಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಇದು ಮಾತಾಡಿದ್ರಲ್ಲ ಬಡದು ಹಾಕ್ತೀನಪ್ಪ ಅನ್ನುವಂಥದ್ದನ್ನು ಈಗ ಅದ್ರ ವಿರೋಧಿಗಳು ಮಾತಾಡಿದರು. ಅದರ ಪರ ಮತ್ತು ವಿರೋಧ ಮಾತು ಕೇಳಿದ್ಮೇಲೆ ನಿಮಗೆ ಈಗೇನು ಅನ್ನಿಸ್ತದ ಹಿಂದೆ ಕೊಟ್ಟ ಸ್ಟೇಟ್ಮೆಂಟ್ ಸರಿ ಏನು ಅಂತೇಳಿ. ಯಾಕಂದ್ರೆ ಈಗಾಗಲೇ ನಾವು ಇಂಥ ಮಾತುಗಳನ್ನು ಮಾತಾಡಿದಾಗ ನಾವು ಪ್ರಾಮಾಣಿಕರಿರಬೇಕಾಗ್ತದೆ. ನಮ್ಮ ಕೈಗೆ ಮಸಿ ಹಚ್ಚಿದಾಗ ಅದು ಇನ್ನೊಬ್ಬರು ಮುಖಕ್ಕೆ ವರ್ಷಕ್ಕೆ ಹೋದ್ರೆ ಅವ್ರಿಗೂ ಹತ್ತೈತೆ ಅನ್ನೋದು ಒಂದು ಸಾಮಾನ್ಯವಂತ ಮಾತು. ಹೀಗಾಗಿ ಇವರಿಬ್ಬರು ಏನು ಮಾತಾಡಿದಾರೆ ವಾಸ್ತವವಾಗಿ ಮಾತಾಡಿದ್ದಾರೆ. ಇವತ್ತು ವಿರೋಧ ಪಕ್ಷದ ಡಿ ಕೆ ಶಿವರಿದ್ದು ಅವರು ಇದೇ ಮಾತಾಡ್ತಿದ್ರು, ನಿಮ್ಮಿಂದ ಸಾಧ್ಯ ಇಲ್ಲ. ಈ ಎಲ್ಲ ನೆರಗಟ್ಟಿನಲ್ಲೇ ಈ ಸಂದರ್ಭದಲ್ಲಿ ನಾವು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ ಅಂತ ವಿಚಾರ ಮಾಡಿದಾಗ ಭಾಳಷ್ಟು ಜನಕ್ಕೆ ಅನ್ನಿಸ್ಬೋದು ಇಲ್ಲ ಹಾಗಾದ್ರೆ ಪರಿಹಾರ ಏನಿದಕ್ಕೆ ಪರಿಹಾರ ಇಷ್ಟ ಯಾರು ಸಿಗ್ತಾರ ಅವ್ರಿಗೆ ಶಿಕ್ಷೆ ಆಗುವಂಗೆ ನೋಡ್ಕೊಂಡ್ರೆ ಪರಿಹಾರ ಆಗ್ತದೆ ರೀ. ಹಂಗೆ ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ ನಾನು, ಒಬ್ಬ ಅಧಿಕಾರಿ ವಿಶೇಷವಾಗಿ ಅಂದದ್ದು ಯಾರಿಗಪ್ಪ ಅಂತಂದ್ರೆ ಅದು ಪಬ್ಲಿಷ್ ಆಗಿ ಜನರ ಮುಂದೆ ಹೋದಾಗ. ಅದಕ್ಕಾಗಿ ಆದಷ್ಟು ಎವಿಡೆನ್ಷಿಯಲ್ ಏನು ಡಾಕ್ಯುಮೆಂಟ್ಸ್ ಇರ್ತಾವೆ ಆ ನೆರಗಟ್ಟಿನಲ್ಲೇ ನೀವು ಪ್ರಯತ್ನ ಮಾಡಿ ಮತ್ತು ಕೋರ್ಟಿಗೆ ಅಲ್ಲಿ ತಗೊಳ್ಬೇಕು. ಅದನ್ನು ಬರೀ ಹಾಕಿದ ತಕ್ಷಣ ಮುಖ್ಯಮಂತ್ರಿಯವರು ಸಸ್ಪೆಂಡ್ ಮಾಡಿದ ತಕ್ಷಣ ಸಸ್ಪೆಂಡ್ ಆಗ್ತಾ ಇರ್ತಿಲ್ಲ, ಮತ್ತು ಅವರು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ ಕರೆಕ್ಟ್ ಮಾಡೋದು ಪೂರ್ವದಲ್ಲೇ ನಮ್ಮವರು ಸಹಿತ ಎಡಿಟ್ ಮಾಡೋರು ಆದೇಶ ಚಿಂತನೆ ಮಾಡಬೇಕಾಗ್ತದೆ. ಅಂದರೆ ಎಡಿಟ್ ಮೀನ್ಸ್ ಏನು ಇಲ್ಲೇ ಮಾತಾಡುವವರು ಅಂತೇಳಿ. ಅಂದರೆ ನಮ್ಮ ಡಿ ಕೆ ಶಿವರು ಈ ಮಾತಾಡೋ ಮುಂದೆ ಹಲವು ಸಲ ವಿಚಾರ ಮಾಡಬೇಕಾಗಿತ್ತು. ಇಲ್ಲಪ್ಪ ನಾವು ಬಡದ ಅವ್ರು ಹಾಕೋಕ್ಕೆ ಸಾಧ್ಯ ಇದನ ಅಂತೇಳಿ ಈಗ ಮಾತಾಡಿದ್ದಾರೆ, ಮುಗಿದು ಹೋಗ್ಯದ, ಗಾಡಿ ಓವರ್ ಆಗ್ಯದ. ಈಗ ಅದು ಕ್ಲಿಯರೆನ್ಸ್ ಕೊಟ್ಟೆ ನಮ್ಮದು ಸಾಧ್ಯದ ಅನ್ನುವಂಥ ಪ್ರೂವ್ ಮಾಡಬೇಕಾಗ್ಯದ. ಯಾವುದೋ ಆವೇಶದಲ್ಲಿ ಹೇಗೋ ಮಾತಾಡಿದ್ದಾರೆ ಡಿ ಕೆ ಶಿ ಅವರು ಭ್ರಷ್ಟಾಚಾರ ಪಡೆದು ಹಾಕ್ತಾನೆ ಅಂತೇಳಿ ಅದು ಆಗಲಿ ಕೆಲಸ. ಅದು ನಿಜವಾಗಿ ಒಳ್ಳೆ ಡೆವಲಪ್ಮೆಂಟ್ ಅಂತ ಮಾತ್ರ ಹೇಳಬೇಕಾಗತ್ತೆ. ಏನೋ ಆಗಲಿ ಡಿ ಕೆ ಸಂಪುಟದಲ್ಲಿ ಅನೇಕ ಸಚಿವರು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರಗಳಿದ್ದಾರೆ, ಅವ್ರನ್ನ ಆರೋಪಗಳಿದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರು ಯಾರ್ಯಾರಿದ್ದಾರೆ ಏನಿದ್ದಾರೆ ನೋಡಿಕೊಂಡು ಇದನ್ನು ಮಾಡ್ರಪ್ಪ ನೋಡು, ನೀವು ಭ್ರಷ್ಟಾಚಾರ ಕಿತ್ತು ಹಾಕ್ಬೇಕು ಮಾಡಿದಿರಿ, ಕಿತ್ತು ಹಾಕಿ ಸಾಧ್ಯತೆ ನಾವು ಅನ್ನೋ ವಿಚಾರ ನೀವು ಮಾಡಿರಿ ಅಂತ ಹೇಳ್ತಾ. ಏನಾಗಲಿ ಭ್ರಷ್ಟಾಚಾರ ಅಂದುಕೊಂಡ್ರೆ ಸುಲಭವಾಗಿ ಹೋಗುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ದಿಶೆಯಲ್ಲಿ ಇನ್ನಷ್ಟು ಚಿಂತನೆ ಮಂಥನ ಆಗಲಿ. ನಮ್ಮ ಅನಿಸಿದ ಕೆಲವೊಂದು ಮಾತಾಡಿದ್ದೀನಿ. ನಿಮ್ಮ ಲೈಕ್ ಆಗ್ಬೋದು, ಲೈಕ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೆಚ್ಚು ತರವಿದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.